ಮತ್ತು ಇದ್ರ ಜೊತೆಗೆ ಈಗ ನಾನು ಸಂಸದಳಾಗಿ ಈಗ 4 ತಿಂಗಳಾಗಿದೆ. ಸುಮಾರು ಜನ ಮಹಿಳೆಯರು ಬರ್ತಾರೆ, ಯಾಕಂದರೆ ಲೇಡಿ MP ಅಂದ್ಕೊಂಡು ಅವ್ರಿಗೂ ಕೂಡ ಧೈರ್ಯ ಇದೆ, ಬಂದು ಮಾತಾಡ್ಕೊಂಡು ಹೋಗ್ಬೋದು ಅಂತ. ಇದೇ ರೀತಿ 3 ದಿನದ ಕೆಳಗೆ ಶಿವಮೊಗ್ಗದಿಂದ ಗಂಡ ಹೆಂಡತಿ ಬಂದಿದ್ದರು. ಈಗ ಮಹಿಳೆಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ. ಸೊ ಈ ಮಹಿಳೆ ಡಯಾಲಿಸಿಸ್ ಬೇಕಾಗಿದೆ. ಪ್ರತಿ ವಾರಕ್ಕೆ 2 ಸಲ ನಾನು ಶಿವಮೊಗ್ಗದಿಂದ ದಾವಣಗೆರೆಗೆ ಓಡಾಡ್ತಾ ಇದ್ದೀನಿ ಡಯಾಲಿಸಿಸ್ಗೋಸ್ಕರ ಅಂತ ಬಂದು ಹೇಳಿದರು ನನ್ನ ಹತ್ರ. ಆಮೇಲೆ ಅದ್ರ ಜೊತೆಗೆ ಗಂಡ ಏನು ಕೆಲಸ ಮಾಡ್ತಾರೆ ಅಂತ ನಾನು ಕೇಳಿದೆ. ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ. ನನಗೆ ಮಕ್ಕಳಿಲ್ಲಮ್ಮ ಅಂತ ಹೇಳಿದರು. ಗಂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಚಿಕ್ಕ ಕ್ಯಾಂಟೀನ್ ಇಟ್ಕೊಂಡಿದ್ದಾರೆ. ಕ್ಯಾಂಟೀನಿಂದ ಏನು ಆದಾಯ ಬರುತ್ತೆ ಅದರಲ್ಲಿ ನಾವು ನಮ್ಮ ಜೀವನ ಸಾಗಿಸ್ತೀವಿ ಅಂತ ಹೇಳಿದರು. ಆಮೇಲೆ ಗಂಡ ಅವ್ರ ಜೊತೆಗೆ ತಮ್ಮನ್ನು ನೋಡ್ಕೊತಾ ಇದ್ದಾರೆ. ತಮ್ಮನಿಗೆ ಬುದ್ಧಿ ಮಾಂದ್ಯತೆ ಇದೆ, ಸೊ ಮೆಂಟಲಿ ಫಿಟ್ ಇಲ್ಲ. ಅವ್ರನ್ನ ನೋಡಿಕೊಂಡು ಒಂದು ಚಿಕ್ಕ ಕ್ಯಾಂಟೀನ್ ಇಟ್ಕೊಂಡು ಜೊತೆಗೆ ತಮ್ಮ ಹೆಂಡತಿಗೆ ವಾರದಲ್ಲಿ 2 ಸಲ ಡಯಾಲಿಸಿಸ್ ಮಾಡಿಸ್ಕೋಬೇಕು, ಅದಕ್ಕೆ ಓಡಾಡ್ತಾ ಇದ್ದೀನಿ ಅಂತ. ಇದ್ರ ಜೊತೆಗೆ ನಾನು ಅಮ್ಮನ ಮಾತಾಡಿದೆ, ಸುಮಾರು 10 ನಿಮಿಷ ಮಾತಾಡಿದೆ. ಆವಾಗ ಅವ್ರು ಹೇಳಿದ್ದೇನು ಅಂದರೆ, ಅಮ್ಮ ನೀವು ಫ್ರೀಯಾಗಿ ಡಯಾಲಿಸಿಸ್ ಮಾಡಿಕೊಡ್ತೀರಾ ಅಥವಾ ಕಡಿಮೆ ದರದಲ್ಲಿ ಮಾಡಿಕೊಡ್ತೀರಾ ಅಂದರೆ ಭಾಳ ಅನುಕೂಲ ಆಗುತ್ತೆ. ಆಯ್ತಮ್ಮ ಮಾಡಿಕೊಡ್ತೀವಿ, BPL ಕಾರ್ಡ್ ಇದೆ ನಿಮ್ಮ ಹತ್ರ ಅಂತ ಕೇಳಿದೆ. ಇದರ ಜೊತೆಗೆ ಇನ್ನೊಂದು ವಿಷಯ ಅಮ್ಮ ಹೇಳಿದರು. ಈಗ ಪ್ರತಿ ಸಲ ಡಯಾಲಿಸಿಸ್ ಬರುವಾಗ ಅಥವಾ ಏನಾದರೂ ಒಂದು ಆರ್ಥಿಕ ಸಮಸ್ಯೆ ಉಂಟಾದಾಗ ನಮ್ಮ ಗಂಡ ಯಾವಾಗಲೂ ಹೇಳ್ತಾರೆ, ಯಾವುದೇ ಒಂದು ರೈಲ್ವೆ ಹಳಿಗೆ ಹೋಗಿ ಬಿದ್ಸಾಯನ ಅಂತ. ಸೊ ಈ ರೀತಿ ಜೀವನ ಇದೆ ಅವ್ರದ್ದು. ಆದರೆ ಅಂಥ ಒಂದು ಸಮಯದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಆಗಿ ಧೈರ್ಯ ಹೇಳೋರು ಯಾರು ಅಂದರೆ ಅವರ ಮಡದಿ. ನನ್ನ ಕೊನೆ ಉಸಿರಿರೋರ ತನಕನೂ ಕೂಡ ನಾನು ಡಯಾಲಿಸಿಸ್ ಮಾಡಿಕೊಂಡು ಬದುಕ್ತೀನಿ, ನಿಮ್ಮ ಜೊತೆ ಸಂಗಾತಿಯಾಗಿ ನಿಮಗೆ ಧೈರ್ಯ ತುಂಬಿಸ್ತೀನಿ, ಆದ್ದರಿಂದ ಧೈರ್ಯ ಗೆಡಬೇಡಿ ಅಂತ ನನ್ನ ಗಂಡನಿಗೆ ನಾನು ಸಾಂತ್ವನ ಹೇಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಆ ಮಡದಿ ಹೇಳಿದ್ಲು.